ಇದು ಕಲಿಯುಗ. ಅಂದರೆ ಜಗಳ, ಹತಾಶೆ, ದ್ವಂದ್ವತೆ, ಕಲ್ಮಶಗಳು ಮತ್ತು ಕ್ರೌರ್ಯಗಳ ಯುಗ. ಹೀಗಿರುವಾಗ ಇಷ್ಟೆಲ್ಲ ದೋಷಗಳಿರುವ ಈ ಯುಗದಲ್ಲಿ ಶಾಂತಿ, ನೆಮ್ಮದಿಯನ್ನು ಹೇಗೆ ನಿರೀಕ್ಷಿಸುವುದು? ಕಲಿಯುಗವು ಎಲ್ಲ ಜನರನ್ನು ಪಾಪ ಮಾಡಲು ಪ್ರೋತ್ಸಾಹಿಸುತ್ತದೆ ಮತ್ತು ನಂತರ ಅಂತಹ ಪಾಪ ಚಟುವಟಿಕೆಗಳಿಂದ ದುಃಖವನ್ನು ಉಂಟು ಮಾಡುತ್ತದೆ. ಈ ಕಲಿಪುರುಷನು ಈ ಭೂಮಿಗೆ ಹೇಗೆ ಪ್ರವೇಶಿಸಿದನು? ಈ ಭೂಮಿಯ ಮೇಲಿನ ಎಲ್ಲವನ್ನು ಅವನು ಹೇಗೆ ಚತುರಾಯದಿಂದ ಆಕ್ರಮಿಸಿಕೊಂಡನು? ಅವನ ದುಷ್ಪರಿಣಾಮಗಳಿಂದ ನಾವು ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು ಎಂಬುದನ್ನು ನಮ್ಮ ಪುರಾಣಗಳಲ್ಲಿ ನಿಖರವಾಗಿ ವಿವರಿಸಲಾಗಿದೆ. ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶವೆಂದರೆ ಕಲಿಯುಗವು ಇನ್ನು ಅದರ ಉದ್ದೇಶಿತ ಅವಧಿಯ ಮೊದಲು ತ್ರೈಮಾಸಿಕದಲ್ಲಿದೆ. ಇದನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಈ ಕಲಿಪುರುಷ ಈ ಲೋಕಕ್ಕೆ ಹೇಗೆ ಪ್ರವೇಶಿಸಿದನೆಂದು ಇಂದು ತಿಳಿಯೋಣ. ಕಲಿಯುಗದ ಈ ಮೊದಲ ಭಾಗದಲ್ಲಿಯೇ ಜೀವನವು ತುಂಬ ಅಸಹ್ಯಕರವಾಗಿದ್ದರೆ ಮುಂಬರುವ ಶತಮಾನಗಳಲ್ಲಿ ಎಲ್ಲ ಮಾನವರು ಮತ್ತು ಜೀವಿಗಳಿಗೆ ಎಷ್ಟು ದುಃಖಗಳು ಕಾದಿವೆ ಎಂಬುದನ್ನು ಯಾರಾದರೂ ಊಹಿಸಬಹುದು. ಆ ಕಲ್ಪನೆಯು ಯಾವುದೇ ವಿವೇಕಯುತ ವ್ಯಕ್ತಿಗೆ ಕಷ್ಟವೇನಲ್ಲ. ಒಂದಾನೊಂದು ಕಾಲದಲ್ಲಿ ನೈಮಿಷಾರಣ್ಯವೆಂಬ ಸ್ಥಳವಿತ್ತು. ಆ ಸ್ಥಳದಲ್ಲಿ ಕೆಲವು ಋಷಿಗಳು ಈಗಾಗಲೇ ಜಗತ್ತನ್ನು ಪ್ರವೇಶಿಸಿರುವ ಈ ಕಲಿಪುರುಷನ ಪರಿಣಾಮವನ್ನು ಎದುರಿಸಲು ದೀರ್ಘಾವಧಿಯ ಯಾಗವನ್ನು ಮಾಡಲು ಒಟ್ಟುಗೂಡಿದ್ದರು. ಈ ಯಾಗದ ಮುಖ್ಯ ಉದ್ದೇಶವೆಂದರೆ ಕಲಿಯ ಪರಿಣಾಮವನ್ನು ಕಡಿಮೆ ಮಾಡುವುದು, ಏಕೆಂದರೆ ಅದು ಯಾವುದೇ ವಿವೇಕಯುತ ವ್ಯಕ್ತಿಗೆ ಅಸಹನೀಯವಾಗಿದೆ. ಯಾಗವು ಕಲಿಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸುತ್ತಿಲ್ಲ ಎಂದು ಅವರು ಗಮನಿಸಿದರು ಮತ್ತು ಅವರು ಶ್ರೀಮದ್ ಭಾಗವತವನ್ನು ಕೇಳಲು ತಕ್ಷಣವೇ ಒಟ್ಟುಗೂಡಿದರು. ಅವರು ಶುಕ ಮಹರ್ಷಿಗಳಿಗೆ ಶ್ರೀಮದ್ ಭಾಗವತವನ್ನು ಪಠಿಸಲು ವಿನಂತಿಸಿದರು. ಶುಕ ಮಹರ್ಷಿಯು ಋಷಿ ವೇದವ್ಯಾಸರ ಪುತ್ರರಾಗಿದ್ದರು. ಅವರು ತಮ್ಮ ತಾಯಿಯ ಗರ್ಭದಿಂದ ಭಾಗವತವನ್ನು ಆಲಿಸಿದರು. ಭಾಗವತವನ್ನು ಕಲಿಯುಗದ ಕತ್ತಲೆಗೆ ಸೂರ್ಯ ಎಂದು ವಿವರಿಸಲಾಗಿದೆ. ಇದರರ್ಥ ಶ್ರೀಮದ್ ಭಾಗವತವು ಕಲಿಯುಗಕ್ಕೆ ನಿಜವಾದ ಸೂರ್ಯ. ಕಲಿಯುಗವು ಒಳ್ಳೆಯತನದ ಎಲ್ಲ ವಿಧಾನಗಳನ್ನು ನಾಶಪಡಿಸುತ್ತದೆ ಮತ್ತು ಜನರಿಗೆ ದೊಡ್ಡ ಪತನವನ್ನು ಉಂಟು ಮಾಡುತ್ತದೆ. ಶ್ರೀಮದ್ ಭಾಗವತವನ್ನು ಓದುವುದು ಅಥವಾ ಕೇಳುವುದು ಕಲಿಯ ಪರಿಣಾಮವನ್ನು ತೊಡೆದುಹಾಕಲು ಏಕೈಕ ಪರಿಹಾರವಾಗಿದೆ. ಪರಮಾತ್ಮನಾದ ಶ್ರೀಕೃಷ್ಣನು ಈ ಭೂಮಿಯ ಮೇಲೆ ಅದ್ಭುತವಾದ ಕಾಲವನ್ನು ಮುಗಿಸಿ ತನ್ನ ಲೋಕಕ್ಕೆ ಹಿಂತಿರುಗಿದಾಗ ಅವನ ಪ್ರಿಯ ಭಕ್ತರಾದ ಪಾಂಡವರು ಸಹ ಇಹಲೋಕಕ್ಕೆ ತ್ಯಜಿಸಲು ನಿರ್ಧರಿಸಿದರು. ಅವರು ತಮ್ಮ ಕರ್ತವ್ಯಗಳನ್ನು ಪೂರ್ಣಗೊಳಿಸಿದರು ಮತ್ತು ಇಡೀ ಜಗತ್ತನ್ನು ಆಳಲು ತಮ್ಮ ಮೊಮ್ಮಗ ಪರೀಕ್ಷಿತನನ್ನು ರಾಜನನ್ನಾಗಿ ಮಾಡಿದರು ಮತ್ತು ನಂತರ ಉತ್ತರದ ಕಡೆಗೆ ಹೊರಟರು. ರಾಜ ಪರೀಕ್ಷಿತ್ ಅಭಿಮನ್ಯು ಮತ್ತು ಉತ್ತರರವರ ಏಕೈಕ ಪುತ್ರ. ರಾಜ ಪರೀಕ್ಷಿತ್ ವಿವಾಹವಾದನು ಮತ್ತು 4 ಗಂಡ ಮಕ್ಕಳನ್ನು ಹೊಂದಿದ್ದನು. ಹಿರಿಯ ಮಗನ ಹೆಸರು ಜನ್ಮೇಜಯ ಆಗಿತ್ತು. ಅಭಿಮನ್ಯುವಿನ ಪತ್ನಿ ಉತ್ತರೆಯು ರಾಜ ವಿರಾಟನ ಮಗಳು. ಅವರ ರಾಜ್ಯದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿ 1 ವರ್ಷ ವಾಸಿಸುತ್ತಿದ್ದರು. ಪರೀಕ್ಷಿತ್ ಜನನದ ಸಮಯದಲ್ಲಿ ಪರೀಕ್ಷಿತನು ಇಡೀ ಜಗತ್ತಿಗೆ ಚಕ್ರವರ್ತಿಯಾಗುತ್ತಾನೆ ಮತ್ತು ಅಪಾರ ಕೀರ್ತಿಯನ್ನು ಪಡೆಯುತ್ತಾನೆ ಎಂದು ಶ್ರೀಕೃಷ್ಣನು ಘೋಷಿಸಿದನು. ಪರೀಕ್ಷಿತನು ಜಗತ್ತಿಗೆ ಅಧಿಪತಿಯಾದ ಕೂಡಲೇ ಕೃಪಾಚಾರ್ಯರ ನೇತೃತ್ವದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಮಾಡಿದರು. ಆ ಯಾಗಗಳ ಸಮಯದಲ್ಲಿ ರಾಜನು ಬ್ರಾಹ್ಮಣರಿಗೆ ಮತ್ತು ತನ್ನ ರಾಜ್ಯದ ಎಲ್ಲ ಬಡವರಿಗೆ ದಾನವನ್ನು ನೀಡಿದನು. ಅನೇಕ ದೇವಾನುದೇವತೆಗಳು ಆ ಯಾಗಗಳಲ್ಲಿ ಪಾಲ್ಗೊಂಡರು ಮತ್ತು ಇದು ಎಲ್ಲ ಸಾಮಾನ್ಯ ಜನರಿಗೆ ಅವರ ದರ್ಶನವನ್ನು ಹೊಂದಲು ಉತ್ತಮ ಅವಕಾಶವನ್ನು ನೀಡಿತು. ಪರೀಕ್ಷಿತನ ಆಳ್ವಿಕೆಯಲ್ಲಿ ಅವನ ರಾಜ್ಯದ ಜನರು ಸಂತೋಷದಿಂದ ತೃಪ್ತರಾಗಿದ್ದರು. ಸ್ವಲ್ಪ ಸಮಯದ ನಂತರ ರಾಜ ಪರೀಕ್ಷಿತನು ತನ್ನ ರಾಜ್ಯದಲ್ಲಿ ಕಲಿಯ ದುಷ್ಪರಿಣಾಮಗಳನ್ನು ಗಮನಿಸಲು ಪ್ರಾರಂಭಿಸಿದನು. ಪರಮಾತ್ಮನಾದ ಶ್ರೀಕೃಷ್ಣನು ಭೂಮಿಯ ಮೇಲೆ ಇರುವವರೆಗೂ ಕಲಿಗೆ ತನ್ನ ಪರಿಣಾಮವನ್ನು ತೋರಿಸಲು ಸಾಧ್ಯವಾಗಲಿಲ್ಲ. ಆದರೆ ಭಗವಂತ ತನ್ನ ಲೋಕಕ್ಕೆ ಹೋದ ತಕ್ಷಣ ಕಲಿಯ ದುಷ್ಪರಿಣಾಮಗಳು ಎಲ್ಲೆಡೆ ಮೌನವಾಗಿ ಪ್ರಕಟಗೊಳ್ಳಲು ಪ್ರಾರಂಭವಾದವು. ರಾಜ ಪರೀಕ್ಷಿತನು ಕಲಿಯ ಪರಿಣಾಮವು ಪಾಪ ಚಟುವಟಿಕೆಗಳ ರೂಪದಲ್ಲಿ ಕಂಡುಬರುತ್ತದೆ. ಅದನ್ನು ಪರೀಕ್ಷಿತನು ಬಹಳ ಎಚ್ಚರಿಕೆಯಿಂದ ಗಮನಿಸಿದನು. ರಾಜ ಪರೀಕ್ಷಿತ್ ತನ್ನ ರಾಜ್ಯಕ್ಕೆ ಕಲಿ ಪ್ರವೇಶವನ್ನು ಸಹಿಸಲಿಲ್ಲ. ಅವನು ತಕ್ಷಣವೇ ತನ್ನ ಪ್ರಬಲ ಸೇನಾಶಕ್ತಿಯ ಮೂಲಕ ಕಲಿಯ ಮೇಲೆ ಆಕ್ರಮಣವನ್ನು ಮಾಡಲು ಸಿದ್ಧನಾದನು. ಅವನು ಸಿಂಹದ ಧ್ವಜವನ್ನು ಹೊಂದಿದ ತನ್ನ ಅದ್ಭುತವಾದ ರಥಕ್ಕೆ ಕಪ್ಪು ಕುದುರೆಗಳನ್ನು ಹಾಕಿದನು. ಅವನು ಭದ್ರಸವ, ಕೇತುಮಲ, ಭಾರತ, ಉತ್ತರ ಕುರು, ಕಿಂಪುರುಷ ವರ್ಷ ಇತ್ಯಾದಿ ವಿವಿಧ ಪ್ರಾಂತ್ಯಗಳಲ್ಲಿ ಪ್ರಯಾಣಿಸಿದನು. ಅವನು ಎಲ್ಲಿಗೆ ಹೋದರೂ ಪಾಂಡವರ ಅದ್ಭುತ ವೈಭವವನ್ನು ಎಲ್ಲಾ ಜನರು ಪ್ರೀತಿಯಿಂದ ಹಾಡುವುದನ್ನು ಕೇಳಿದನು. ಅವನು ತಮ್ಮ ಅಜ್ಜರ ವೈಭವವನ್ನು ಹಾಡಿದ ಎಲ್ಲಾ ಜನರಿಗೆ ಉಡುಗೊರೆಗಳ ರೂಪದಲ್ಲಿ ಅಪಾರ ಸಂಪತ್ತನ್ನು ನೀಡಿದನು.
ಈ ರೀತಿಯಲ್ಲಿ ಪ್ರಯಾಣಿಸುತ್ತಿದ್ದಾಗ ರಾಜ ಪರೀಕ್ಷಿತನು ಒಂದು ಅಪರೂಪದ ದೃಶ್ಯವನ್ನು ಕಂಡನು. 3 ಕಾಲುಗಳು ಮುರಿದು ಹೋದ ಒಂದು ದೊಡ್ಡ ಗೂಳಿ ಮತ್ತು ಒಂದು ಹಸುವು ಕರುಣಾಜನಕವಾಗಿ ಪರಸ್ಪರ ಮಾತನಾಡುತ್ತಾ ಪರಸ್ಪರ ಸಾಂತ್ವನ ಹೇಳಲು ಪ್ರಯತ್ನಿಸುತ್ತಿರುವುದನ್ನು ಪರೀಕ್ಷಿತನು ಕಂಡನು. ವಾಸ್ತವವಾಗಿ ಅವು ಸಾಮಾನ್ಯ ಗೂಳಿ ಮತ್ತು ಹಸು ಅಲ್ಲ. ಗೂಳಿ ಧರ್ಮದ ಪ್ರತಿನಿಧಿಯಾಗಿತ್ತು ಮತ್ತು ಹಸು ಭೂಮಿ ತಾಯಿಯಾಗಿತ್ತು. ಗೂಳಿ ತುಂಬಾ ದುಃಖಿತವಾಗಿತ್ತು ಮತ್ತು ಹಸುವಿನ ದಯನೀಯ ಸ್ಥಿತಿಯನ್ನು ವಿಚಾರಿಸುತ್ತಿತ್ತು. ಹಸು ಕೂಡ ಗೂಳಿಗೆ ಸಾಂತ್ವನ ಹೇಳುವ ಪ್ರಯತ್ನ ಮಾಡುತ್ತಿತ್ತು. ರಾಜ ಪರೀಕ್ಷಿತ್ ಎಲ್ಲಾ ಕುತೂಹಲದಿಂದ ಅವರ ಆಸಕ್ತಿದಾಯಕ ಚರ್ಚೆಯನ್ನು ಕೇಳಿದ. ಅಷ್ಟರಲ್ಲಿ ರಾಜನ ಉಡುಗೆಯಲ್ಲಿದ್ದ ಒಬ್ಬ ದರಿದ್ರ ವ್ಯಕ್ತಿ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಬಂದು ಗೂಳಿಯ ಒಂಟಿ ಕಾಲಿಗೆ ಬಡಿಯತೊಡಗಿದ. ಅವನು ತುಂಬಾ ಕುರೂಪಿಯಾಗಿದ್ದನು. ಅವನು ರಾಕ್ಷಸನಂತೆ ಕಾಣಿಸಿಕೊಂಡನು ಮತ್ತು ರಾಜನಂತೆ ಬಟ್ಟೆ ಧರಿಸಿದನು. ಅವನು ಇದ್ದಕ್ಕಿದ್ದಂತೆ ದೃಶ್ಯದಲ್ಲಿ ಕಾಣಿಸಿಕೊಂಡು ಮತ್ತು ಗೂಳಿಯನ್ನು ಹೊಡೆಯಲು ಪ್ರಾರಂಭಿಸಿದ. ಗೂಳಿಯು ಗಾಬರಿಗೊಂಡು ಮೂತ್ರ ವಿಸರ್ಜನೆ ಮಾಡತೊಡಗಿತು. ಗೂಳಿಯ ಕರುಣಾಜನಕ ಸ್ಥಿತಿಯನ್ನು ನೋಡಿದ ಹಸು ಕೂಡ ಹೆಚ್ಚು ಜೋರಾಗಿ ಅಳತೊಡಗಿತು. ರಾಜ ಪರೀಕ್ಷಿತನು ಈ ದುಷ್ಟ ವ್ಯಕ್ತಿಯ ಅನೈತಿಕ ಕೃತ್ಯವನ್ನು ನೋಡಿ ದಿಗ್ಭ್ರಮೆಗೊಂಡನು ಮತ್ತು ತಕ್ಷಣವೇ ಅವನನ್ನು ಕೊಲ್ಲಲು ತನ್ನ ಕತ್ತಿಯನ್ನು ಎತ್ತಿದನು. ರಾಜನು ಅವನನ್ನು ಕೊಲ್ಲಲು ಮುಂದಾದಾಗ ಅವನು ಅವನಿಗೆ ಶರಣಾಗಿ ಹೇಳಿದನು, ಅವನು ಈ ಯುಗವನ್ನು ನೋಡಿಕೊಳ್ಳಲು ನೇಮಿಸಲ್ಪಟ್ಟ ಕಲಿಪುರುಷ ಎಂದು. ಕಲಿಯು ತಕ್ಷಣವೇ ಶರಣಾಗಿ ರಾಜ ಪರೀಕ್ಷಿತನ ಪಾದಗಳನ್ನು ಹಿಡಿದನು. ಅವನು ಕ್ಷಮೆಗಾಗಿ ಮತ್ತು ಅವನ ಜೀವಕ್ಕಾಗಿ ಬೇಡಿಕೊಂಡನು. ಅಷ್ಟರಲ್ಲಿ ರಾಜನು ಗೂಳಿ ಮತ್ತು ಹಸುವಿಗೆ ಸಂಪೂರ್ಣ ವಿಶ್ವಾಸವನ್ನು ನೀಡಿ ಅವರನ್ನು ಸಮಾಧಾನಪಡಿಸಿದನು. ನಂತರ ಕಲಿ ತನ್ನ ಕಿರೀಟ ಮತ್ತು ಎಲ್ಲಾ ರಾಜಾಲಂಕಾರಗಳನ್ನು ತೆಗೆದು ರಾಜ ಪರೀಕ್ಷಿತನಿಗೆ ಕ್ಷಮೆಯಾಚಿಸಿದ. ಆಗ ರಾಜ ಪರೀಕ್ಷಿತನು ಅವನನ್ನು ಕ್ಷಮಿಸಿದನು ಮತ್ತು ಅವನ ರಾಜ್ಯವನ್ನು ತಕ್ಷಣವೇ ತೊರೆಯುವಂತೆ ಆದೇಶಿಸಿದನು. ರಾಜ ಪರೀಕ್ಷಿತನು ತುಂಬಾ ಧೈರ್ಯದಿಂದ ಮತ್ತು ಜೋರಾಗಿ ಹೇಳಿದ, ಭಗವಾನ್ ಕೃಷ್ಣನ ಪ್ರಸನ್ನತೆಗಾಗಿ ಎಲ್ಲಾ ಚಟುವಟಿಕೆಗಳನ್ನು ನಡೆಸುವ ಸ್ಥಳಗಳಲ್ಲಿ ಕಲಿಗೆ ಜಾಗವಿಲ್ಲ. ಕಲಿ ನಡುಗಲು ಪ್ರಾರಂಭಿಸಿ ರಾಜನನ್ನು ಬೇಡಿಕೊಂಡನು, ರಾಜ, ನಾನು ಎಲ್ಲಿಗೆ ಹೋಗಲಿ? ಇಡೀ ಭೂಮಿ ನಿಮ್ಮದಾಗಿದೆ. ಮೇಲಾಗಿ ಎಲ್ಲೆಲ್ಲಿ ನಾನು ಹೋಗುತ್ತೇನೆ, ನಾನು ನಿನ್ನ ಚಿತ್ರವನ್ನು ಮಾತ್ರ ನೋಡುತ್ತೇನೆ. ಹಾಗಾಗಿ ನಾನು ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲ. ಈ ಕಲಿಯುಗವನ್ನು ನೋಡಿಕೊಳ್ಳಲು ನಾನು ಬ್ರಹ್ಮನಿಂದ ರಚಿಸಲ್ಪಟ್ಟಿದ್ದೇನೆ. ನಿಮ್ಮ ಆಳ್ವಿಕೆಯಲ್ಲಿರುವ ಜನರು ಧರ್ಮನಿಷ್ಠ ಮತ್ತು ಭಕ್ತಿಯುಳ್ಳವರು. ಭಕ್ತಿ ಮತ್ತು ಧರ್ಮನಿಷ್ಠ ಜನರಿಗೆ ತೊಂದರೆ ನೀಡಬಾರದೆಂದು ಬ್ರಹ್ಮನು ನನಗೆ ಹೇಳಿದ್ದಾನೆ. ನಾನು ಜಗಳವಾಡಲು, ಜನರನ್ನು ವಂಚಿಸಲು, ತಪ್ಪು ತಿಳುವಳಿಕೆ ಮತ್ತು ಆಶಿಸ್ತಿನ ಸ್ಥಳವನ್ನು ಇಷ್ಟಪಡುವ ಜನರನ್ನು ನಾನು ಇಷ್ಟಪಡುತ್ತೇನೆ. ಹಾಗಾಗಿ ನಾನು ಭಯಪಡದೆ ಶಾಂತಿಯುತವಾಗಿ ವಾಸಿಸುವ ಕೆಲವು ಸ್ಥಳಗಳನ್ನು ನನಗೆ ನೀಡುವಂತೆ ನಾನು ಕೇಳಬಹುದೇ? ನೀವು ನನಗೆ ಪ್ರತಿಫಲ ನೀಡಿದ ನಂತರ ನಾನು ಆ ಸ್ಥಳಗಳಿಂದ ಹೊರಬರುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ರಾಜನು ತಕ್ಷಣವೇ ಜೂಜು, ಮದ್ಯಪಾನ, ವೇಶ್ಯವಾಟಿಕೆ ಮತ್ತು ಪ್ರಾಣಿ ಹತ್ಯೆ ಇರುವ ಸ್ಥಳಗಳನ್ನು ಕಲಿಪುರುಷನಿಗೆ ಇರಲು ಕೊಟ್ಟನು. ಕಲಿಯು ಈ 4 ಸ್ಥಳಗಳಿಂದ ತೃಪ್ತನಾಗಲಿಲ್ಲ ಮತ್ತು ಇನ್ನೂ ಒಂದು ಸ್ಥಳವನ್ನು ಕೇಳಿದನು. ನಂತರ ರಾಜನು ಅವನಿಗೆ ಉಳಿಯಲು 5ನೇ ಸ್ಥಾನವಾಗಿ ಚಿನ್ನದಲ್ಲಿ ಉಳಿಯಲು ಹೇಳಿದನು. ಅದರಿಂದ ಎಲ್ಲಾ ಜನರು ಈ ಮಾಹಿತಿಯನ್ನು ಅರಿತುಕೊಳ್ಳಬೇಕು ಮತ್ತು ಕಲಿ ಪ್ರಭಾವದಿಂದ ದೂರವಿರಲು ಈ ಸ್ಥಳಗಳಲ್ಲಿ ಇರುವುದನ್ನು ತಡೆಯಬೇಕು. ಚಿನ್ನವನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡರೆ ಕಲಿ ಪ್ರಭಾವದಿಂದ ಮುಕ್ತರಾಗಬಹುದು. ಈ ರೀತಿಯಲ್ಲಿ ರಾಜ ಪರೀಕ್ಷಿತನು ಕಲಿಯ ಪರಿಣಾಮಗಳನ್ನು ನಿಲ್ಲಿಸಿದನು ಮತ್ತು ಅವನ ಅವಧಿಯಲ್ಲಿ ಅವನ ಚಲನೆಯನ್ನು ನಿರ್ಬಂಧಿಸಿದನು. ಈ ರೀತಿಯಾಗಿ ಅವನ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕಲಿಯಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಅದ್ಭುತ ಅವಕಾಶ ಸಿಕ್ಕಿತು. ಶ್ರೀಮದ್ ಭಾಗವತವು ರಾಜ ಪರೀಕ್ಷಿತನು ಕಲಿಗೆ ನೀಡಿದ ಸ್ಥಳಗಳಿಗೆ ರಾಜರು, ಜನನಾಯಕರು, ಸಂತರು ಮತ್ತು ಭಕ್ತಿಯುಳ್ಳ ಜನರು ಎಂದಿಗೂ ಹತ್ತಿರ ಹೋಗಬಾರದು ಎಂದು ನಿರ್ದಿಷ್ಟವಾಗಿ ಸಲಹೆ ನೀಡಿದರು. ಈ ರೀತಿಯಾಗಿ ರಾಜ ಪರೀಕ್ಷಿತನು ಗೂಳಿಯ ಕಳೆದು ಹೋದ 3 ಕಾಲುಗಳನ್ನು ಧರ್ಮವನ್ನು ಮರುಸ್ಥಾಪಿಸಿ ತಾಯಿ ಭೂಮಿಗೆ ಸಂತೋಷವನ್ನು ನೀಡಿದನು. ಸತ್ಯನಿಷ್ಠೆ, ಕರುಣೆ, ಸಂಯಮ ಮತ್ತು ಸ್ವಚ್ಛತೆ ಧರ್ಮದ 4 ಕಾಲುಗಳಾಗಿದ್ದವು. ಕಲಿಯ ಪ್ರಭಾವದಿಂದ ಧರ್ಮದ 3 ಪಾದಗಳಾದ ಕರುಣೆ, ತಪಸ್ಸು ಮತ್ತು ಸ್ವಚ್ಛತೆಯು ಕಳೆದು ಹೋಯಿತು. ಅದಕ್ಕಾಗಿಯೇ ಗೂಳಿ ಒಂದು ಕಾಲಿನಲ್ಲಿ ಕುಂಟಲು ಪ್ರಾರಂಭಿಸಿತು. ಆದರೆ ರಾಜ ಪರೀಕ್ಷಿತನು ಕಳೆದು ಹೋದ ಕಾಲುಗಳನ್ನು ಪುನಃ ಸ್ಥಾಪಿಸಿದನು. ಅದು ಧರ್ಮವನ್ನು 4 ಕಾಲುಗಳ ಮೇಲೆ ಚಲಿಸುವಂತೆ ಮಾಡಿದನು. ಗೂಳಿಯ ಆನಂದದಾಯಕ ಸ್ಥಿತಿಯನ್ನು ನೋಡಿದ ಹಸು ಕೂಡ ಸಂತೋಷವಾಯಿತು.
ಈ ರೀತಿಯಾಗಿ ಪರೀಕ್ಷಿತನು ಗೂಳಿ ಮತ್ತು ಹಸು ಎರಡನ್ನೂ ಸಂತೋಷಪಡಿಸಿದನು ಮತ್ತು ನಂತರ ತನ್ನ ರಾಜ್ಯಕ್ಕೆ ಹಿಂತಿರುಗಿದನು. ತಾನು ಕಲಿಗೆ 5 ಸ್ಥಾನಗಳನ್ನು ನೀಡಿದನೆಂದು ಸಂಪೂರ್ಣವಾಗಿ ತಿಳಿದ ನಂತರ ರಾಜ ಪರೀಕ್ಷಿತನು ಹೆಚ್ಚು ಜಾಗರೂಕನಾದನು ಮತ್ತು ಎಲ್ಲರನ್ನೂ ತನ್ನ ರಾಜ್ಯದ ಜನರಿಗೆ ಎಚ್ಚರಿಸಿದನು. ಪರೀಕ್ಷಿತನ ಸಮರ್ಥ ಆಳ್ವಿಕೆಯಲ್ಲಿ ಎಲ್ಲಾ ಜನರು ಸಂತೋಷ ಮತ್ತು ಸಮೃದ್ಧರಾಗಿದ್ದರು. ಕಲಿಯಿಂದ ದೂರವಿರಬೇಕಾದರೆ ಭಗವಂತನ ಪವಿತ್ರ ನಾಮವನ್ನು ಪಠಿಸಬೇಕು. ಅವರು ರಕ್ಷಿಸಲ್ಪಡುತ್ತಾರೆ ಮತ್ತು ಕಲಿಯ ದುಷ್ಪರಿಣಾಮಗಳಿಂದ ಸಂಪೂರ್ಣವಾಗಿ ಬೇರ್ಪಡಿಸಲ್ಪಡುತ್ತಾರೆ. ಧಾರ್ಮಿಕ ಜನರು ಎಲ್ಲಾ ಶಾಂತಿ ಮತ್ತು ಸಮೃದ್ಧಿಯೊಂದಿಗೆ ಬದುಕಬಹುದು. ಆ ಶಾಂತಿಯುತ ಪರಿಸ್ಥಿತಿಗಳಲ್ಲಿ ಅವರು ಶುದ್ಧ ಭಕ್ತಿ ಸೇವೆಯನ್ನು ಅನುಸರಿಸಬಹುದು ಮತ್ತು ಭಗವಂತನನ್ನು ಪಡೆಯಬಹುದು. ಭಗವಂತನ ನಾಮಸ್ಮರಣೆ ಮತ್ತು ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದರಿಂದ ಕಲಿಯ ಪರಿಣಾಮ ಬೀರುವುದಿಲ್ಲ ಎಂಬುದು ಶಾಶ್ವತ ಸತ್ಯ. ಕಲಿಯುಗವು ಹಿಂದೂ ಧರ್ಮದಲ್ಲಿ ಯುಗಚಕ್ರದ ಅಂತಿಮ ಹಂತವಾಗಿದೆ. ಇದು ಸಂಘರ್ಷ, ಪಾಪ ಮತ್ತು ನೈತಿಕ ಪತನದ ಸಮಯ ಎಂದು ಹೇಳಲಾಗುತ್ತದೆ ಮತ್ತು ಇದನ್ನು ಕರಾಳ ಯುಗ ಎಂದು ಕರೆಯುತ್ತಾರೆ. ಕಲಿಯುಗವು 4 ಲಕ್ಷ ವರ್ಷಗಳವರೆಗೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಕಲಿಯುಗವು ಮೌಲ್ಯಗಳು, ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯ ಕುಸಿತದಿಂದ ನಿರೂಪಿಸಲ್ಪಟ್ಟಿದೆ. ಜನರು ಭೌತಿಕ ಆಸೆಗಳಿಂದ ನಡೆಸಲ್ಪಡುತ್ತಾರೆ ಮತ್ತು ಮೋಸ ಮತ್ತು ಬೂಟಾಟಿಕೆಗಳ ಮೇಲೆ ಕಾರ್ಯನಿರ್ವಹಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಕಲಿಯುಗವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಆಧ್ಯಾತ್ಮಿಕ ಪ್ರಗತಿಗೆ ಭಕ್ತಿಯು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಕೃಷ್ಣ ಮತ್ತು ಗಂಗೆಯ ನಡುವಿನ ಸಂಭಾಷಣೆಯು ಕಲಿಯುಗದ ಮೊದಲ 10,000 ವರ್ಷಗಳ ಬಗ್ಗೆ ವಿವರಿಸುತ್ತದೆ. ಕಲಿಯುಗದ ದುಷ್ಪರಿಣಾಮಗಳು ಭಕ್ತಿಯೋಗಿಗಳು ಉಪಸ್ಥಿತಿಯಿಂದ ಕಡಿಮೆಯಾಗುತ್ತದೆ ಮತ್ತು ಪಾಪದ ಪ್ರತಿಕ್ರಿಯೆಗಳನ್ನು ಶೂನ್ಯಗೊಳಿಸುವ ಸಾಮರ್ಥ್ಯವು ಕಡಿಮೆಯಾಗುತ್ತದೆ. ನಂತರ ಭೂಮಿಯು ಧರ್ಮನಿಷ್ಠ ಧಾರ್ಮಿಕ ವ್ಯಕ್ತಿಗಳಿಂದ ದೂರವಿರುತ್ತದೆ ಮತ್ತು ಕಲಿಯುಗದಿಂದ ಪ್ರಭಾವಿತವಾಗಿರುತ್ತದೆ ಎಂದು ಹೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ ಗೂಳಿಯನ್ನು ಧರ್ಮವಾಗಿ ನಿರೂಪಿಸಲಾಗಿದೆ. ಸತ್ಯಯುಗದಲ್ಲಿ ಗೂಳಿಯು 4 ಕಾಲುಗಳನ್ನು ಹೊಂದಿತು. ನಂತರ ಪ್ರತಿಯುಗದಲ್ಲಿ 1ರಿಂದ ಕಡಿಮೆಯಾಗುತ್ತದೆ. ಧರ್ಮದ 4 ಕಾಲುಗಳು ಸಂಯಮ, ಸ್ವಚ್ಛತೆ, ಸಹಾನುಭೂತಿ ಮತ್ತು ಸತ್ಯ. ಕಲಿಯುಗದ ಹೊತ್ತಿಗೆ ನೈತಿಕತೆಯು ಸುವರ್ಣಯುಗದ ಕಾಲು ಭಾಗಕ್ಕೆ ಮಾತ್ರ ಕಡಿಮೆಯಾಗಿದೆ. ಅದರಿಂದ ಗೂಳಿಗೆ ಸತ್ಯವನ್ನು ಪ್ರತಿನಿಧಿಸುವ ಒಂದೇ ಒಂದು ಕಾಲಿದೆ. ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಪರಿವರ್ತನೆಯಾಗುವ ಸಮಯದಲ್ಲಿ ಕುರುಕ್ಷೇತ್ರ ಯುದ್ಧ ಮತ್ತು ಕೌರವರ ವಿನಾಶ ಸಂಭವಿಸಿದೆ ಎಂದು ಹೇಳಲಾಗುತ್ತದೆ. ರಾಜ ಪರೀಕ್ಷಿತನ ಆಳ್ವಿಕೆಯಲ್ಲಿ ಕಲಿಗೆ ನೇಮಿಸಿದ 5 ಸ್ಥಳಗಳು ರಾಜ್ಯ ಅಥವಾ ಪಟ್ಟಣದ ಹೊರಗಿದ್ದವು. ಆದರೆ ಈಗ ಈ ಸ್ಥಳಗಳು ಪಟ್ಟಣದೊಳಗೆ ಇವೆ. ಅದರ ಮೂಲಕ ನಾವು ಈ ಯುಗದಲ್ಲಿ ಕಲಿಯ ಪರಿಣಾಮವನ್ನು ಹೇಳಬಹುದು. ಕಲಿ ರಾಜ ಪರೀಕ್ಷಿತನಿಗೆ ಒಂದು ಮಾತನ್ನು ಕೊಟ್ಟಿದನು: ಭಕ್ತಿಯುಳ್ಳವರು, ಆಧ್ಯಾತ್ಮಿಕರು, ಭಗವಂತನ ನಾಮಸ್ಮರಣೆ ಮಾಡುವವರು, ಧರ್ಮ ಗ್ರಂಥಗಳನ್ನು ಓದುವವರು ಮತ್ತು ಬ್ರಾಹ್ಮಣರಿಗೆ ದಾನ ನೀಡುವವರು, ದೇವಾಲಯಗಳಿಗೆ ಭೇಟಿ ನೀಡುವವರು, ಸಾತ್ವಿಕ ಆಹಾರವನ್ನು ಸೇವಿಸುವವರು ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರನ್ನು ಕಲಿಯಿಂದ ಪ್ರಭಾವಿತವಾಗುವುದಿಲ್ಲ. ಇದಿಷ್ಟು ಕಲಿಪುರುಷನ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.